ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಪುಲ್ಕಾ ಕಾಂಬಿನೇಷನ್ ಹಾಕಿ ಬ್ರೊಕೋಲಿ ಮತ್ತು ಪನ್ನೀರ್ ಕರಿ ತೋರಿಸಿದೆ. ಅದರ ಜೊತೆ ಇವಾಗ ಪುಲ್ಕಾ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ನಾನು 1/2 kg ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಅಷ್ಟು ನೀವು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ಅದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರಾ ಸಾಫ್ಟ್ ಆಗಿ ಹೊರ ಹಾಗೆ, ಆ ತರನೇ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಪೂರಿ ಹಿಟ್ಟಿನ ಅದಕ್ಕೆ ಕಲ್ಸಿದ್ರೆ ಅಷ್ಟು ಫುಲ್ಕಾ ಚೆನ್ನಾಗಿ ಬರಲ್ಲ, ಗಟ್ಟಿ ಗಟ್ಟಿ ಆಗೋಗುತ್ತೆ. ಅದಕ್ಕೇನೆ ಇದನ್ನ ನಾವು ಚಪಾತಿ ಹಿಟ್ಟಿನ ತರನೇ ಸಾಫ್ಟ್ ಆಗಿ ಮೆತ್ತಗೆ ಇರೋ ಹಾಗೆ ಕಲಿಸ್ಕೊಂಡು ಚೆನ್ನಾಗಿ ಅದನ್ನ ಕಲ್ಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಒಂದು 1/2 hour ಇಟ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೋಡಿ, ಇನ್ನೇನು ಇವಾಗ 1/2 hour ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಇದು ಗೋಧಿ ಹಿಟ್ಟು. ಇದನ್ನ ನೀವು ಈ ತರ ಹಿಟ್ಟಿನೆಲ್ಲ ಹತ್ಕೊಂಡು ಗೋಧಿ ಹಿಟ್ಟಿನಲ್ಲಿ ಇದನ್ನ ಚಿಕ್ಕದಾಗಿ ಹೊತ್ಕೊಳ್ಳಿ. ಪೂರಿಗಿನ್ನ ದೊಡ್ಡದಾಗಿ, ಚಪಾತಿಗಿನ್ನ ಚಿಕ್ಕದಾಗಿ ಸೈಜ್ ಇರ್ಬೇಕು. ಹಿಟ್ಟನ್ನು ಕೂಡ ನೀವು ಚಪಾತಿ ಹಿಟ್ಟಿನಷ್ಟು ದಪ್ಪ ತಗೋಬೇಕಾಗಿಲ್ಲ. 2 ಪೂರಿಯಷ್ಟು ಚಿಕ್ಕ ಪೂರಿ ಮಾಡ್ತಿರಲ್ಲ, ಆ ಸೈಜ್ ಇಂದ 2 ಪೂರಿಯಷ್ಟು ಹಿಟ್ಟನ್ನ ತಗೊಂಡು ಈ ತರ ಒತ್ಕೊಳ್ಳಿ ಚೆನ್ನಾಗಿ. ನೋಡಿ, ಇಷ್ಟು ಸೈಜ್ ಇದ್ರೆ ಸಾಕು. ಚಪಾತಿ ಅಷ್ಟಗ್ಲ ಒತ್ಬೇಡಿ, ಇಷ್ಟಿದ್ರೆ ಸಾಕಿದು. ನೋಡಿ, ಇದು ನಿಮ್ಮ ಅಂಗೈ ಅಷ್ಟಗ್ಲ ಇದ್ರೆ ನೋಡಿ, ಈ ಸೈಜ್ ಅಲ್ಲಿ ಇದ್ರೆ ಇದು ಫುಲ್ಕಾ ಕರೆಕ್ಟ್ ಸೈಜ್. ಇವಾಗ ಇದನ್ನ ತವಾ ಬಿಸಿ ಮಾಡ್ಕೊಂಡಿದೀನಿ ಆಲ್ರೆಡಿ. ಆಯಿಲ್ ಹಾಕ್ತೇನೆ ಇದನ್ನ 2 ಕಡೆ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟಿಷ್ಟು ಫ್ರೈ ಆಗಿದ್ರೆ ಸಾಕು, ತುಂಬಾ ಜಾಸ್ತಿ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ. 2 ಕಡೆ ಈ ತರ ತಿರ್ಗಿಸಿ ಫ್ರೈ ಮಾಡ್ಕೊಂಡು ಸ್ವಲ್ಪನೇ ನೋಡಿ ಈ ತರ ಆಗಿರ್ಬೇಕು. ಇವಾಗ ಇದನ್ನ ತವಾ ಎತ್ಬಿಟ್ಟು ನಾವು ಸ್ಟವ್ ಮೇಲೆ ಹಾಗೇನೆ ಫ್ಲೇಮ್ ಮೇಲೆ ಇಟ್ಕೊಂಡು ಮಾಡ್ಕೊಂಡ್ರೆ ಅದು ಉಬ್ಕೊಂಡು ಬರುತ್ತೆ. 2 ಕಡೆನೂ ತಿರುಗಿಸಿ ಸ್ವಲ್ಪನೇ, ಒಂದೇ ಕಡೆ ಇಟ್ಬಿಡ್ಬೇಡಿ, ಹಾಗೆ ಸೀದೋಗುತ್ತೆ. ಅದಕ್ಕೆ 2 ಕಡೆನೂ ತಿರುಗಿಸಿ ಹಾಕೊಳ್ಳಿ. ಸ್ವಲ್ಪ ನೋಡಿ, ನೋಡಿ ಈ ತರ ಆಗಿರುತ್ತೆ. ಇವಾಗ ನೋಡಿ, ಇದು ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ ಈ ತರ ಉಬ್ಕೊಂಡು ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಫುಲ್ಕಾ ರೆಡಿ ಆಗಿದೆ. ತವಾ ಮೇಲೆ ಫಸ್ಟ್ 1/4 ಭಾಗ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ತವಾ ತೆಗೆದು ಸ್ಟವ್ ಮೇಲೆ ಫ್ಲೇಮ್ ಮೇಲೆ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಇದೇ ತರ ಸೇಮ್ ಮೆಥಡ್ ನಲ್ಲಿ ಎಲ್ಲಾ ಫುಲ್ಕಾನು ನೀವು ರೆಡಿ ಮಾಡ್ಕೊಂಡು ನಿಮ್ಗೆ ಇಷ್ಟವಾದ ಕರಿನಲ್ಲಿ ಸರ್ವ್ ಮಾಡ್ಬೋದು. ನೋಡಿ, ಫುಲ್ಕಾ ಮಾಡೋದು ತುಂಬಾ ಈಸಿ, ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಬಿಸಿ ಫುಲ್ಕಾನ ಪನ್ನೀರ್ ಬ್ರೊಕೋಲಿ ಕರಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು. ನೀವು ನಿಮ್ಗೆ ಇಷ್ಟವಾದಂತ ಕರಿ ಜೊತೆ ಮಾಡಿ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.